ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಇದೀಗ ಫ್ರೀಡಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನ್ವಿ. ಭಾರತದಲ್ಲಿ ಬರೋಬ್ಬರಿ 15 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ದೇಶದ ಭವಿಷ್ಯವನ್ನ ನಿರ್ಧರಿಸುವ ಮಹಾ ಪ್ರಕ್ರಿಯೆ ಜನಗಣತಿ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಆರಂಭಗೊಂಡಿದೆ. ಕೊನೆಯದಾಗಿ 2011ರಲ್ಲಿ ನಡೆದಿದ್ದ ಈ ಗಣತಿ ಪ್ರಕ್ರಿಯೆ ಕೋವಿಡ್ ಕಾರಣದಿಂದ ವಿಳಂಬವಾಗಿತ್ತು. ಆದರೆ ಈಗ 16ನೇ ಜನಗಣತಿಗೆ ಡಿಜಿಟಲ್ ಟಚ್ ನೀಡಿರುವುದು ವಿಶೇಷ. ಈಗ ಪೆನ್ ಪೇಪರ್ ಕಾಲ ಈಗ ಮುಗಿದಿದೆ. ಡಿಜಿಟಲ್ ಜನಗಣತಿಯ ಪರ್ವ ಶುರುವಾಗಿದೆ. ಇದು ದೇಶದ ಇತಿಹಾಸದಲ್ಲೇ ಮೊದಲು. ವಿಶೇಷವೆಂದರೆ ಈ ಬಾರಿ ಜನಗಣತಿದಾರರು ಬರುವವರೆಗೆ ಕಾಯಬೇಕಾಗಿಲ್ಲ. ಸ್ವಯಂ ಗಣತಿ ಅಡಿಯಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕರೇ ನೇರವಾಗಿ ತಮ್ಮ ಮಾಹಿತಿಯನ್ನ ದಾಖಲಿಸಲು ಅವಕಾಶ ನೀಡಲಾಗಿದೆ. ಮೊದಲ ಹಂತದಲ್ಲಿ ಕರ್ನಾಟಕ ಸೇರಿದಂತೆ ದೇಶದ 8 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏಪ್ರಿಲ್ 1ರಿಂದಲೇ ಈ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಮನೆಯಲ್ಲೇ ಕುಳಿತು ಮಾಹಿತಿಯನ್ನ ದಾಖಲಿಸುವುದು ಹೇಗೆ? ಈ ಬಾರಿಯ 33 ಪ್ರಶ್ನೆಗಳು ಯಾವ್ಯಾವು? ಇದು ದೇಶದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಲಿದೆ ಎಂಬುದನ್ನು ಸಮಗ್ರವಾಗಿ ವಿವರಿಸಲಿದ್ದೇವೆ. ಈ ಹೊತ್ತಿನ ವಿಶೇಷ ಡಿಜಿಟಲ್ ಪರ್ವ ಜನಗಣತಿ 2026. ಭಾರತದ ಜನಗಣತಿ ಎನ್ನುವುದು ಕೇವಲ ತಲೆ ಎಣಿಕೆ ಅಲ್ಲ, ಅದು ಈ ದೇಶದ ನಾಡಿ ಮಿಡಿತ. ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1872ರಲ್ಲಿ ಮೊದಲ ಬಾರಿಗೆ ಈ ಪ್ರಯತ್ನ ಆರಂಭಿಸಲಾಯಿತು. ಅಂದಿನಿಂದ ಇಲ್ಲಿಯವರೆಗೆ ಪ್ರತಿ 10 ವರ್ಷಕ್ಕೊಮ್ಮೆ ದೇಶದ ಸ್ಥಿತಿಗತಿಯನ್ನ ದಾಖಲಿಸುತ್ತಾ ಬರಲಾಗಿದೆ. ಆದ್ರೆ ಕಳೆದ 150 ವರ್ಷಗಳ ಇತಿಹಾಸದಲ್ಲಿ ಎಂದೂ ಕಾಣದ ಅತಿದೊಡ್ಡ ಬದಲಾವಣೆಗೆ ನಾವು ಈಗ ಸಾಕ್ಷಿಯಾಗ್ತಿದ್ದೇವೆ. ಹಿಂದೆ ಅಂದ್ರೆ 2011ರಲ್ಲಿ ನಡೆದ ಗಣತಿಯ ಚಿತ್ರವನ್ನು ಒಮ್ಮೆ ನೆನಪಿಸಿಕೊಂಡ್ರೆ ಕೈಯಲ್ಲೊಂದು ದಪ್ಪನೆಯ ಫೈಲು, ಸಾವಿರಾರು ಕಾಗದ ಫಾರ್ಮ್ಗಳು, ಪೆನ್ನು ಹಿಡಿದು ಬಿಸಿಲಿನಲ್ಲಿ ಮನೆ ಮನೆಗೆ ಅಲಿಯುತ್ತಿದ್ದ ಲಕ್ಷಾಂತರ ಶಿಕ್ಷಕರು ಮತ್ತು ಸರ್ಕಾರಿ ನೌಕರರು ನಮ್ಮ ಕಣ್ಣ ಮುಂದೆ ಬರ್ತಾರೆ. ಅಂದು ಭಾರತದ ಜನಸಂಖ್ಯೆ 121 ಕೋಟಿಯ ಗಡಿ ದಾಟಿತ್ತು. ಆದ್ರೆ ಆ ದತ್ತಾಂಶಗಳನ್ನು ವಿಶ್ಲೇಷಿಸಿ ಅಂತಿಮ ವರದಿ ತಯಾರಿಸಲು ನಮಗೆ ವರ್ಷಗಳೇ ಬೇಕಾದವು. ಕಾಗದದ ಮೇಲೆ ಬರೆದ ಅಕ್ಷರಗಳು ಡಿಜಿಟಲ್ ರೂಪಕ್ಕೆ ಬರಲು ಹರಸಾಹಸ ಪಡಬೇಕಾಗಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. 2021ರಲ್ಲಿ ನಡೆಯಬೇಕಿದ್ದ ಈ ಬೃಹತ್ ಪ್ರಕ್ರಿಯೆಗೆ ಜಾಗತಿಕ ಸಾಂಕ್ರಾಮಿಕ ಕೋವಿಡ್ ಅಡ್ಡಿಯಾಯಿತು. 4 ವರ್ಷಗಳ ವಿಳಂಬ ಆದ್ರೂ ಆ ವಿಳಂಬವೇ ಈಗ ನಮಗೆ ಡಿಜಿಟಲ್ ಕ್ರಾಂತಿಯನ್ನ ಉಡುಗೊರೆಯಾಗಿ ನೀಡಿದೆ. 2026ರ ಈ ಗಣತಿಯು ಸಂಪೂರ್ಣವಾಗಿ ಪೇಪರ್ಲೆಸ್ ಆಗಿದೆ. ಈ ಬದಲಾವಣೆಯ ಹಿಂದಿನ ಶಕ್ತಿ ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್. ಸ್ವಯಂ ಗಣತಿಗೆ 12,000 ಕೋಟಿ ರೂಪಾಯಿ ವ್ಯಯ. ಅದು 2011ರಲ್ಲಿ ಕೇವಲ 2,200 ಕೋಟಿ ರೂಪಾಯಿಗಳಲ್ಲಿ ಮುಗಿದಿದ್ದ ಈ ಪ್ರಕ್ರಿಯೆಗೆ ಇಂದು ಸರ್ಕಾರ ಸುಮಾರು 12,000 ಕೋಟಿ ರೂಪಾಯಿಗಳನ್ನ ವ್ಯಯಿಸ್ತಾ ಇದೆ. ಇಷ್ಟೊಂದು ದೊಡ್ಡ ಹೂಡಿಕೆ ಯಾಕಂದ್ರೆ ಪ್ರತಿ ಭಾರತೀಯನ ನಿಖರ ಮಾಹಿತಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಆದ್ರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತೆ ಮತ್ತು ಸರ್ಕಾರದ ಸೌಲಭ್ಯಗಳು ನೇರವಾಗಿ ಅರ್ಹರಿಗೆ ತಲುಪುತ್ತದೆ ಎಂಬುದು ಸರ್ಕಾರದ ಆಶಯ. ಈ ಬಾರಿ ಗಣತಿದಾರರು ತಮ್ಮ ಫೋನ್ಗಳಲ್ಲಿ ವಿಶೇಷ ಆಪ್ ಮೂಲಕ ಮಾಹಿತಿ ಸಂಗ್ರಹಿಸುತ್ತಾರೆ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರ ನಮಗೆ ಸೆಲ್ಫ್ ಎನ್ಯುಮರೇಷನ್ ಅಥವಾ ಸ್ವಯಂ ಗಣತಿ ಎನ್ನುವ ಅದ್ಭುತ ಅವಕಾಶ ನೀಡಿದೆ. ಅಂದ್ರೆ ನಿಮ್ಮ ಮನೆಗೆ ಯಾರೋ ಒಂದು ಮಾಹಿತಿ ಕೇಳುವವರೆಗೆ ನಾವು ಕಾಯಬೇಕಾಗಿಲ್ಲ. ನಾವೇ ಅಧಿಕೃತ ಪೋರ್ಟಲ್ಗೆ ಲಾಗಿನ್ ಆಗಿ ನಮ್ಮ ಕುಟುಂಬದವರ ವಿವರಗಳನ್ನ ಸಲ್ಲಿಸಬಹುದು. ಈಗಾಗಲೇ ಏಪ್ರಿಲ್ 1ರಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಿವರಗಳನ್ನ ಡಿಜಿಟಲ್ ಆಗಿ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿ ದೇಶಕ್ಕೆ ಮಾದರಿಯಾಗಿದ್ದಾರೆ. ಮೊದಲ ದಿನವೇ ದೇಶಾದ್ಯಂತ 55,000ಕ್ಕೂ ಹೆಚ್ಚು ಜನ ಸ್ವಯಂ ಗಣತಿ ಈ ವ್ಯವಸ್ಥೆಯ ಲಾಭ ಪಡೆದಿದ್ದಾರೆ. ಭಾರತದ ಡಿಜಿಟಲ್ ಹಾದಿಯಲ್ಲಿ ಎಷ್ಟು ವೇಗವಾಗಿ ಸಾಗ್ತಾ ಇದೆ ಎಂಬುದಕ್ಕೆ ಸಾಕ್ಷಿ. ಈ ಜನಗಣತಿಯು ಕೇವಲ ಸಂಖ್ಯೆಗಳ ಆಟ ಅಲ್ಲ, ಇದು ನಮ್ಮ ಭಾಷೆ, ನಮ್ಮ ಉದ್ಯೋಗ, ನಾವು ಬಳಸುವ ನೀರು, ವಿದ್ಯುತ್ ಮತ್ತು ನಮ್ಮ ಬದುಕಿನ ಗುಣಮಟ್ಟವನ್ನು ಅಳೆಯುವ ದಿಕ್ಸೂಚಿ. 16 ವಿವಿಧ ಭಾಷೆಗಳಲ್ಲಿ ಲಭ್ಯವಿರುವ ಈ ಪ್ರಕ್ರಿಯೆಯು ಭಾರತದ ವೈವಿಧ್ಯತೆಯನ್ನ ಗೌರವಿಸುತ್ತದೆ. ಅಂದ್ರೆ ಲಕ್ಷಾಂತರ ಶಿಕ್ಷಕರು ಪಟ್ಟ ಶ್ರಮಕ್ಕೆ ತಂತ್ರಜ್ಞಾನದ ಬಲ ಸಿಕ್ಕಿದೆ. 30 ಲಕ್ಷಕ್ಕೂ ಹೆಚ್ಚು ಗಣತಿದಾರರು ಈ ಡಿಜಿಟಲ್ ಸೇನೆಯ ಭಾಗ ಆಗಿದ್ದಾರೆ. ಬನ್ನಿ ದೇಶದ ಪ್ರಗತಿಯನ್ನ ಅಳೆಯುವ ಈ ಐತಿಹಾಸಿಕ ಕ್ಷಣದಲ್ಲಿ ನಾವು ಪಾಲ್ಗೊಳ್ಳೋಣ.
ಡಿಜಿಟಲ್ ಭಾರತದ ಈ ಮಹಾಗಣತಿಯಲ್ಲಿ ನಮ್ಮ ಮಾಹಿತಿ ದಾಖಲಿಸೋಣ. ಯಾಕಂದ್ರೆ ನಾವು ನೀಡುವ ಪ್ರತಿ ಮಾಹಿತಿ ಈ ದೇಶದ ಮುಂದಿನ ದಶಕದ ಬಜೆಟ್ ಮತ್ತು ಅಭಿವೃದ್ಧಿ ಯೋಜನೆಗಳನ್ನ ರೂಪಿಸಲಿದೆ. ಭಾರತದಂತಹ ದೇಶದಲ್ಲಿ ಜನಗಣತಿ ಮಾಡುವುದು ಒಂದು ಸಾಮಾನ್ಯ ಕೆಲಸ ಅಲ್ಲ. ಇದು ವಿಶ್ವದ ಅತಿದೊಡ್ಡ ಆಡಳಿತಾತ್ಮಕ ಸಾಹಸ. ಈ ಬಾರಿಯ 16ನೇ ಜನಗಣತಿಯನ್ನ ಕೇಂದ್ರ ಸರ್ಕಾರ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ 3 ಪ್ರಮುಖ ಹಂತಗಳಲ್ಲಿ ವಿಂಗಡಿಸಿದೆ. ಹಾಗಾದ್ರೆ ಈ ಹಂತಗಳು ನಿಮ್ಮ ಬದುಕಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ನಡೆಯಲಿರುವ ಮೊದಲ ಪ್ರಕ್ರಿಯೆ ಸ್ವಯಂ ಗಣತಿ. ಇದು ಈ ಬಾರಿಯ ಗಣತಿ ಅತ್ಯಂತ ದೊಡ್ಡ ಆಕರ್ಷಣೆ. ಈ ಹಿಂದೆ ಗಣತಿದಾರರು ಮನೆಗೆ ಬರುವವರೆಗೂ ನೀವು ಕಾಯಬೇಕಾಗಿತ್ತು. ಆದ್ರೆ ಈಗ ಡಿಜಿಟಲ್ ಇಂಡಿಯಾದ ಶಕ್ತಿಯಿಂದಾಗಿ ನೀವೇ ಸ್ವತಃ ಸರ್ಕಾರಿ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಕುಟುಂಬದ ವಿವರಗಳನ್ನ ಸಲ್ಲಿಸಬಹುದು. ಕರ್ನಾಟಕ ಸೇರಿದಂತೆ ಆಯ್ದ 8 ರಾಜ್ಯಗಳಲ್ಲಿ ಈ ಸೌಲಭ್ಯ ಲಭ್ಯ ಇದೆ. ಇದು ಕೇವಲ 15 ದಿನಗಳ ಸುವರ್ಣಾವಕಾಶ. ನೀವು ಸಲ್ಲಿಸುವ ಪ್ರತಿಯೊಂದು ಮಾಹಿತಿಯು ಅತ್ಯಂತ ಗೌಪ್ಯವಾಗಿರಲಿದ್ದು, ಇದು ಕಾಗದ ಮುಕ್ತ ಗಣತಿಯತ್ತ ಭಾರತ ಇಡ್ತಾ ಇರುವ ಮೊದಲ ಹೆಜ್ಜೆ. ವಸತಿ ಗಣತಿ ಅಭಿವೃದ್ಧಿಯ ಅಡಿಪಾಯ. ಇದು ಏಪ್ರಿಲ್ 15ರಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ 2ನೇ ಹಂತದ ಕಾರ್ಯಾಚರಣೆ ನಡೆಯಲಿದೆ. ಇದು ಅತ್ಯಂತ ನಿರ್ಣಾಯಕ ಹಂತ. ಇಲ್ಲಿ ಸರ್ಕಾರ ನಿಮ್ಮ ವೈಯಕ್ತಿಕ ಮಾಹಿತಿಗಿಂತ ಹೆಚ್ಚಾಗಿ ನಿಮ್ಮ ವಾಸಸ್ಥಳದ ಸೌಕರ್ಯಗಳ ಮೇಲೆ ಗಮನ ಹರಿಸುತ್ತದೆ. ನಿಮ್ಮ ಮನೆಗೆ ಕುಡಿಯುವ ನೀರಿನ ಮೂಲ ಯಾವುದು, ವಿದ್ಯುತ್ ಸಂಪರ್ಕ ಇದೆಯಾ, ನೀವು ಬಳಸುವ ಶೌಚಾಲಯದ ಮಾದರಿ ಅಂತದ್ದು, ನಿಮ್ಮ ಬಳಿ ಸ್ವಂತ ವಾಹನ ಇದೆಯಾ ಅಥವಾ ಇಂಟರ್ನೆಟ್ ಸೌಲಭ್ಯ ಇದೆಯಾ, ಹೀಗೆ ಒಟ್ಟು 33 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ಅಂಕಿ ಅಂಶಗಳ ಆಧಾರದ ಮೇಲೆ ಮುಂದಿನ 10 ವರ್ಷಗಳ ಕಾಲ ನಿಮ್ಮ ಏರಿಯಾದಲ್ಲಿ ಎಷ್ಟು ಹೊಸ ಶಾಲೆಗಳು ಬೇಕು, ಎಷ್ಟು ಆಸ್ಪತ್ರೆಗಳು ಬೇಕು ಮತ್ತು ಕುಡಿಯುವ ನೀರಿನ ಯೋಜನೆಗಳನ್ನ ಹೇಗೆ ರೂಪಿಸಬೇಕು ಎಂಬ ಬ್ಲೂ ಪ್ರಿಂಟ್ ಸಿದ್ಧ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಹೌದು ಅಥವಾ ಇಲ್ಲ ಎಂಬ ಉತ್ತರ ನಿಮ್ಮ ಊರಿನ ಭವಿಷ್ಯವನ್ನೇ ಬದಲಿಸಬಹುದು. ಗಣತಿಯ ಅಂತಿಮ ಮತ್ತು ಅತಿದೊಡ್ಡ ಹಂತ ಆರಂಭವಾಗುವುದು 2027ರ ಫೆಬ್ರವರಿಯಲ್ಲಿ. ಇದು ಕೇವಲ ಅಂಕಿಗಳಿಲ್ಲ, ಇದು ಭಾರತೀಯರ ಬದುಕಿಗೆ ಹಿಡಿದ ಕೈಗನ್ನಡಿ. ಇಲ್ಲಿ ಪ್ರತಿ ವ್ಯಕ್ತಿಯ ಶಿಕ್ಷಣದ ಅರ್ಹತೆ, ಉದ್ಯೋಗದ ಸ್ವರೂಪ, ವಲಸೆಗೆ ಕಾರಣಗಳು ಮತ್ತು ಕುಟುಂಬದ ಸಾಂಪ್ರದಾಯಿಕ ಹಿನ್ನೆಲೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಈ ಹಂತವು ದೇಶದಲ್ಲಿ ನಿರುದ್ಯೋಗ ದರ ಎಷ್ಟಿದೆ, ಸಾಕ್ಷರತೆ ಯಾವ ಮಟ್ಟದಲ್ಲಿದೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇನ್ನು ಯಾವ ರೀತಿಯ ಹೊಸ ಕಾನೂನುಗಳು ಬೇಕು ಎಂಬುದನ್ನು ನಿರ್ಧರಿಸಲು ದಿಕ್ಸೂಚಿಯಾಗಿದೆ. ಈ 3 ಹಂತಗಳು ಒಂದಕ್ಕೊಂದು ಬೆಸೆದುಕೊಂಡಿದೆ. 30 ಲಕ್ಷಕ್ಕೂ ಅಧಿಕ ಗಣತಿದಾರರು ದೇಶದ ಮೂಲೆ ಮೂಲೆಗೆ ತಲುಪಲಿದ್ದಾರೆ. ನೆನಪಿಡಿ, ಜನಗಣತಿ ಅಂದ್ರೆ ಕೇವಲ ತಲೆ ಎಣಿಕೆಯಲ್ಲ, ಇದು 140 ಕೋಟಿ ಜನರ ಆಶೋತ್ತರಗಳ ಕ್ರೋಢೀಕರಣ. ಡಿಜಿಟಲ್ ಪೋರ್ಟಲ್ ತೆರೆದಿದೆ, ಮಾಹಿತಿಯ ಕ್ರಾಂತಿ ಶುರುವಾಗಿದೆ. ಬನ್ನಿ, ಜವಾಬ್ದಾರಿಯುತ ಪ್ರಜೆಯಾಗಿ ಈ ಡಿಜಿಟಲ್ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳೋಣ. ಭಾರತದ ಹೊಸ ದಾಖಲೆಗೆ ಸಾಕ್ಷಿಯಾಗೋಣ. ಡಿಜಿಟಲ್ ಜನಗಣತಿಯ ಹಾದಿ ಮತ್ತು ಗುರಿ. ತಂತ್ರಜ್ಞಾನದ ಈ ಯುಗದಲ್ಲಿ ಜನಗಣತಿ ಪ್ರಕ್ರಿಯೆ ಈಗ ನಿಮ್ಮ ಬೆರಳ ತುದಿಯಲ್ಲಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ: ಅಧಿಕೃತ ಪೋರ್ಟಲ್ www.st.census.gov.in ಗೆ ಲಾಗಿನ್ ಆಗಿ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯೇ ನಿಮ್ಮ ಗುರುತು. OTP ದಾಖಲಿಸಿ ಹೋದ ನಂತರ ಈ ಬಾರಿಯ ಅತ್ಯಂತ ಆಕರ್ಷಕ ಫೀಚರ್ ಎಂದ್ರೆ GPS ಮ್ಯಾಪಿಂಗ್. ನಿಮ್ಮ ಮನೆಯ ನಿಖರವಾದ ಸ್ಥಾನವನ್ನ ನೀವೇ ಮ್ಯಾಪ್ ಮೇಲೆ ಪಿನ್ ಮಾಡಬಹುದು. ಇದರಿಂದ ಸರ್ಕಾರದ ದಾಖಲೆಗಳನ್ನ ನಿಮ್ಮ ವಿಳಾಸ ಎಂದಿಗೂ ತಪ್ಪಾಗಲು ಸಾಧ್ಯ ಇಲ್ಲ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಶಿಕ್ಷಣ, ಉದ್ಯೋಗ ಸೇರಿದಂತೆ ಒಟ್ಟು 33 ವೈವಿಧ್ಯಮಯ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಬೇಕಾಗುತ್ತೆ. ಎಲ್ಲವನ್ನೂ ಭರ್ತಿ ಮಾಡಿದ ಮೇಲೆ ನಿಮಗೆ ಸಿಗುವ ಆ ಒಂದು ಯೂನಿಕ್ ಐಡಿ ಇದೆಯಲ್ಲ, ಅದು ಅತ್ಯಂತ ಅಮೂಲ್ಯ. ನಂತರ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ನೀವು ಯಾವುದೇ ದಾಖಲೆ ಹುಡುಕುವ ಕಿರಿಕಿರಿ ಇರುವುದಿಲ್ಲ. ಕೇವಲ ಆ ಐಡಿ ತೋರಿಸಿದ್ರೆ ನಿಮ್ಮ ಡೇಟಾ ಕ್ಷಣಾರ್ಧದಲ್ಲಿ ಅಧಿಕೃತವಾಗಿ ದಾಖಲಾಗುತ್ತೆ. ನಿಮ್ಮ ಸಮಯ ಉಳಿತಾಯ ಮಾತ್ರ ಅಲ್ಲ, ಇದು ಕಾಗದ ರಹಿತ ಭಾರತದತ್ತ ಒಂದು ದೊಡ್ಡ ಹೆಜ್ಜೆ. ಆದ್ರೆ ನಾವ್ಯಾಕಿಷ್ಟೆಲ್ಲ ಕಷ್ಟಪಟ್ಟು ಮಾಹಿತಿ ನೀಡಬೇಕೆಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ನೆನಪಿಡಿ, ಈ ಜನಗಣತಿ ಕೇವಲ ಜನರ ಎಣಿಕೆಯಲ್ಲ,
ಇದು ಬದಲಾಗ್ತಾ ಇರುವ ಭಾರತದ ನಾಡಿಮಿಡಿತ. ನಿಮ್ಮ ಏರಿಯಾದಲ್ಲಿ ಹೊಸದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕೇ ಅಥವಾ ಹೊಸ ಶಾಲೆಯ ಅಗತ್ಯ ಇದೆಯಾ? ರೇಷನ್ ಕಾರ್ಡ್ ವಿತರಣೆಯಲ್ಲಿ ಸುಧಾರಣೆ ಬರಬೇಕೆ? ಇವೆಲ್ಲವನ್ನು ನಿರ್ಧರಿಸುವುದು ಈ ಗಣತಿಯ ಅಂಕಿ ಅಂಶಗಳೇ. ವಿಶೇಷ ಅಂದ್ರೆ ಈ ಬಾರಿ ಭಾಷಾ ವೈವಿಧ್ಯತೆಗೆ ಗೌರವ ನೀಡಿ 16 ಅಧಿಕೃತ ಭಾಷೆಗಳಲ್ಲಿ ಮಾಹಿತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಡಿಜಿಟಲ್ ಡೇಟಾ ಸಂಗ್ರಹಣೆಯಿಂದಾಗಿ ಹಳೆಯ ಕಾಲದಂತೆ ಮಾಹಿತಿ ಸೋರಿಕೆಯಾಗುವ ಅಥವಾ ತಪ್ಪು ದಾಖಲಾಗುವ ಭಯ ಇಲ್ಲ. ಇದು ಅತ್ಯಂತ ಸುಭದ್ರ ಮತ್ತು ನಿಖರ. ಇಂದಿನ ನಿಮ್ಮ 10 ನಿಮಿಷದ ಶ್ರಮ ಮುಂದಿನ 10 ವರ್ಷಗಳ ಕಾಲ ದೇಶದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಲು ದಾರಿದೀಪವಾಗಿದೆ. ಬನ್ನಿ ಈ ಡಿಜಿಟಲ್ ಪರ್ವದಲ್ಲಿ ಪಾಲ್ಗೊಂಡು ಸುಭದ್ರ ಸಮಾಜ ನಿರ್ಮಿಸೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ se.census.gov.in ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದ ಸೆನ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ CMMS ಸೆಲ್ಫ್ ಎನ್ಯುಮರೇಷನ್ ಸೆನ್ಸಸ್ ಆಫ್ ಇಂಡಿಯಾ 2027 ಮೊದಲ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ಕೇಂದ್ರ ಸರ್ಕಾರದ ಸೆನ್ಸಸ್ ಆಫ್ ಇಂಡಿಯಾ 2027 ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ರಾಜ್ಯಗಳ ಪಟ್ಟಿಯಲ್ಲಿ ನಿಮ್ಮ ರಾಜ್ಯ ಕರ್ನಾಟಕ ಎಂದು ಆಯ್ಕೆ ಮಾಡಿ ಕ್ಯಾಪ್ಚಾ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ ವೆರಿಫೈ ಅಂಡ್ ಪ್ರೊಸೀಡ್ ಎಂದು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ಸ್ವಾಗತ ಕೋರುವ ವಿಂಡೋ ಓಪನ್ ಆಗ್ತದೆ. ಅದರಲ್ಲಿ ಮನೆಯ ಮುಖ್ಯಸ್ಥರು ತಮ್ಮ ಮನೆಗೆ ಸಂಬಂಧಿಸಿದಂತೆ ಕೋರಿರುವ ಮಾಹಿತಿಯನ್ನು ಒದಗಿಸಲು ಸುಮಾರು 15ರಿಂದ 20 ನಿಮಿಷ ಕಾಲಾವಕಾಶ ಅವಶ್ಯಕತೆ ಇದ್ದು ಯಶಸ್ವಿಯಾಗಿ ಮಾಹಿತಿಗಳನ್ನು ಒದಗಿಸಿದ ನಂತರ ನಿಮ್ಮ ನೋಂದಾಯಿತ ಮೊಬೈಲಿಗೆ SEID ಅನ್ನು ಒದಗಿಸಲಾಗುತ್ತದೆ. ಸೆನ್ಸಸ್ ಮಾಡಲು ಬರುವ ಸಿಬ್ಬಂದಿಗೆ ನಿಮ್ಮ EID ಅನ್ನು ಒದಗಿಸಿದರೆ ಸಾಕು. ಈಗ ಓಕೆ ಅಂತ ಕ್ಲಿಕ್ ಮಾಡಿ ಮುಂದುವರಿಯಿರಿ. ಮುಂದಿನ ಹಂತದಲ್ಲಿ ಲಾಗಿನ್ ಆಗಲು ಮನೆಯ ಮಾಲೀಕರ ಹೆಸರನ್ನು ಸ್ಪಷ್ಟವಾಗಿ ನಮೂದಿಸುವುದು, ನಂತರ 10 ಅಂಕಿಯ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಇಮೇಲ್ ID ಹೊಂದಿದ್ದಲ್ಲಿ ನಮೂದಿಸಬಹುದು. ಐಚ್ಛಿಕ ವಿಷಯ ಆಗಿರ್ತದೆ. ಮೀನಿನ ಮಾಹಿತಿಗಳನ್ನು ಎಂಟ್ರಿ ಮಾಡಿದ ನಂತರ ವೆರಿಫೈ ಅಂಡ್ ಪ್ರೊಸೀಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ನೋಂದಾಯಿತ ಮೊಬೈಲಿಗೆ ಬರುವ 6 ಅಂಕಿಗಳ OTPಯನ್ನು ಎಂಟ್ರಿ ಮಾಡಿ. ಇದಕ್ಕೆ ಮೊದಲು ನಿಮಗೆ ಸೂಕ್ತವಾದ ಭಾಷೆಯನ್ನು ಆಯ್ಕೆ ಮಾಡಿ. ಮುಂದಿನ ಹಂತದಲ್ಲಿ 6 ಹಂತಗಳು ಇರುತ್ತವೆ. ಅವುಗಳಲ್ಲಿ ಮೊದಲನೆಯದಾಗಿ ಸ್ಥಳದ ವಿವರಗಳು, ರಾಜ್ಯ ಕರ್ನಾಟಕ, ಜಿಲ್ಲೆ ಮತ್ತು ಪಿನ್ ಕೋಡ್ ಅನ್ನು ಎಂಟ್ರಿ ಮಾಡಿ. ಕಾಣುತ್ತಿರುವ ಮ್ಯಾಪ್ ಅಲ್ಲಿ ನಿಮ್ಮ ಮನೆಯ ಜಾಗವನ್ನು ಪಾಯಿಂಟರ್ ಇಂದ ಗುರುತಿಸಿ. ನಂತರ ವಿಳಾಸವನ್ನು ದೃಢೀಕರಿಸಿ. ನಂತರ ಉಳಿಸಿ ಮತ್ತು ಮುಂದಕ್ಕೆ ಸಾಗಿ ಎನ್ನುವ ಬಟನ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಸಾಗಿರಿ. ಮುಂದಿನ ಹಂತದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ. ಕೋರಿರುವಂತೆ ವಿವರಗಳನ್ನು ಆಯ್ಕೆ ಮಾಡಿ ಕೊನೆಯಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ ಎಂಬ ದೃಢೀಕರಣ ಹೊಂದಿರುವ ಡೈಲಾಗ್ ಬಾಕ್ಸ್ ಬರುತ್ತದೆ. ಅದರಲ್ಲಿ ಹೌದು ಎಂದು ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ಸಾಮಾನ್ಯ ಮಾಹಿತಿ, ಸೌಲಭ್ಯಗಳು, ಕುಟುಂಬವು ಹೊಂದಿರುವ ಸ್ವತ್ತುಗಳು ವಿವರಗಳಲ್ಲಿ ಕೋರಿರುವಂತೆ ಸೂಕ್ತವಾದವುಗಳನ್ನು ಆಯ್ಕೆ ಮಾಡಿ ಕೊನೆಯಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಬಟನ್ ಅನ್ನು ಕ್ಲಿಕ್ ಮಾಡಿ.
ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸಿ. ಅದರಲ್ಲಿ ಮುನ್ನೋಟ, ಮನೆಯ ವಿವರಗಳು ಡಿಸ್ಪ್ಲೇ ಆಗುತ್ತದೆ. ಸ್ಕ್ರಾಲ್ ಮಾಡಿ. ಈವರೆಗೂ ನೀವು ಎಂಟ್ರಿ ಮಾಡಿರುವ ವಿವರಗಳೆಲ್ಲವೂ ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ. ಬದಲಾವಣೆ ಮಾಡಬೇಕಿದ್ದಲ್ಲಿ ತಿದ್ದುಪಡಿಗಾಗಿ ಹಿಂತಿರುಗಿ ಬಟನ್ ಅನ್ನು ಕ್ಲಿಕ್ ಮಾಡಿ ಸರಿಪಡಿಸಿಕೊಳ್ಳಿ. ಎಲ್ಲವೂ ಸರಿ ಇದ್ದಲ್ಲಿ ದೃಢೀಕರಿಸಿ ಮತ್ತು ಸಲ್ಲಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಶಸ್ವಿಯಾಗಿ ಸಲ್ಲಿಕೆಯಾದ ನಂತರ ಕೊನೆಯಲ್ಲಿ ನಿಮ್ಮ ನೋಂದಾಯಿತ ಮೊಬೈಲಿಗೆ SEID ಕಳುಹಿಸಿಕೊಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಜನಗಣತಿಗಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬರುವ ಸರ್ಕಾರದ ಸಿಬ್ಬಂದಿಗೆ ಈ ಐಡಿಯನ್ನು ಒದಗಿಸಿದರೆ ಸಾಕು. ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ಸ್ಮರಣೀಯ ಕ್ಷಣ. 15 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ದೇಶದ ನಾಡಿ ಮಿಡಿತವನ್ನು ಅಳೆಯುವ ಕಾರ್ಯ ಆರಂಭ ಆಗಿದೆ. ಇದು ನವ ಭಾರತದ ಡಿಜಿಟಲ್ ಶಕ್ತಿಯ ಪ್ರದರ್ಶನ. ಬರೋಬ್ಬರಿ 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವ ಈ ಬೃಹತ್ ಯೋಜನೆಯ ಹಿಂದೆ 30 ಲಕ್ಷಕ್ಕೂ ಹೆಚ್ಚು ಗಣತಿದಾರರ ಮತ್ತು ಮೇಲ್ವಿಚಾರಕರ ಶ್ರಮ ಇದೆ. ಪ್ರತಿ ರಾಜ್ಯದಲ್ಲಿಯೂ ಮುಂದಿನ 30 ದಿನಗಳ ಕಾಲ ಮೊದಲ ಹಂತದ ಪ್ರಕ್ರಿಯೆ ನಡೆಯಲಿದ್ದು, ಕರ್ನಾಟಕದ ಜನತೆ ಈ ರಾಷ್ಟ್ರೀಯ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗಿದೆ. ನಮ್ಮ ದೇಶದ ವೈವಿಧ್ಯತೆಯನ್ನ ಗೌರವಿಸಲು ಈ ಬಾರಿ ಒಟ್ಟು 16 ಭಾಷೆಗಳಲ್ಲಿ ಮಾಹಿತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಷ್ಟೇ ಅಲ್ಲ, ಶಿಕ್ಷಣ, ಉದ್ಯೋಗ, ಮೂಲಸೌಕರ್ಯ ಮತ್ತು ವಲಸೆಯಂತಹ ಪ್ರಮುಖ ವಿಷಯಗಳ ಬಗ್ಗೆ ಕೇಳಲಾಗುವ 33 ಪ್ರಶ್ನೆಗಳಿಗೆ ನಾವು ನೀಡುವ ನಿಖರವಾದ ಉತ್ತರಗಳು ಮುಂದಿನ 10 ವರ್ಷಗಳ ಕಾಲ ಸರ್ಕಾರ ರೂಪಿಸುವ ಯೋಜನೆಗಳಿಗೆ ದಿಕ್ಸೂಚಿಯಾಗಲಿವೆ. ನಾವು ನೀಡುವ ಮಾಹಿತಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದು, ದೇಶದ ಅಭಿವೃದ್ಧಿಯ ನಕ್ಷೆಯನ್ನ ತಯಾರಿಸಲು ಮಾತ್ರ ಇದನ್ನ ಬಳಸಲಾಗುತ್ತೆ. ಆದ್ದರಿಂದ ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ ಈ ಡಿಜಿಟಲ್ ಪರ್ವದಲ್ಲಿ ಪಾಲ್ಗೊಳ್ಳಿ. ನೆನಪಿರಲಿ, ಏಪ್ರಿಲ್ 1ರಿಂದ 15ರವರೆಗೆ ಇದು ಸ್ವಯಂ ಗಣತಿಯ ಸುವರ್ಣಾವಕಾಶ. ಸ್ವಯಂ ನೋಂದಣಿ ಮಾಡಿದ ನಂತರ ಬರುವ ಯೂನಿಕ್ ID ಸಂಖ್ಯೆಯನ್ನು ಸುರಕ್ಷಿತವಾಗಿಟ್ಕೊಳ್ಳಿ. ಗಣತಿದಾರರು ಮನೆಗೆ ಬಂದಾಗ ಇದನ್ನು ತೋರಿಸಿದ್ರೆ ಸಾಕು. 2027ರ ಫೆಬ್ರವರಿಯಲ್ಲಿ ನಡೆಯುವ 2ನೇ ಹಂತದಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳ ಸಂಗ್ರಹ ನಡೆಯಲಿದೆ. ಹೌದು ವೀಕ್ಷಕರೇ, ಅಂಕಿ ಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಅವು ನಮ್ಮ ನಾಡಿನ ಏಳಿಗೆಯ ಪ್ರತಿಬಿಂಬ. ನಾವು ಇಂದು ದಾಖಲಿಸುವ ಪ್ರತಿಯೊಂದು ಮಾಹಿತಿಯು ನಾಳೆಯ ದಿನ ಮತ್ತೊಂದು ಶಾಲೆಯ ನಿರ್ಮಾಣಕ್ಕೆ, ಹೊಸ ಆಸ್ಪತ್ರೆಯ ಸ್ಥಾಪನೆಗೆ ಅಥವಾ ಉತ್ತಮ ರಸ್ತೆ ಸಂಪರ್ಕಕ್ಕೆ ಅಡಿಪಾಯವಾಗಬಹುದು. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಲ್ಲಿ ಏಪ್ರಿಲ್ 1 ಮೊದಲ ಹಂತದ ಕಾರ್ಯ ಚುರುಕುಗೊಂಡಿದೆ. ಒಂದು ಮಾತು ನೆನಪಿರಲಿ, ಜನಗಣತಿ ಎನ್ನುವುದು ಕೇವಲ ಸರ್ಕಾರದ ಕೆಲಸವಲ್ಲ, ಇದು ದೇಶದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ನಮ್ಮ ಒಂದು ತಪ್ಪು ಮಾಹಿತಿ ಅಥವಾ ನಾವು ಮಾಹಿತಿ ನೀಡಲು ನಿರಾಕರಿಸುವುದು ನಮ್ಮ ಏರಿಯಾದ, ನಮ್ಮ ಜಿಲ್ಲೆಯ ಅಥವಾ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಬಹುದು. ಕರ್ನಾಟಕವು ತಂತ್ರಜ್ಞಾನದಲ್ಲಿ ಯಾವಾಗಲೂ ನಿಂತಿದೆ. ಈಗ ಡಿಜಿಟಲ್ ಜನಗಣತಿಯಲ್ಲಿಯೂ ನಾವು ದೇಶಕ್ಕೆ ಮಾದರಿಯಾಗೋಣ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ, ಅಧಿಕೃತ ಮಾಹಿತಿಗಳನ್ನ ಮಾತ್ರ ನಂಬಿ. ದೇಶದ ಪ್ರಗತಿಯಲ್ಲಿ ಭಾಗಿಯಾಗಿ ಹೆಮ್ಮೆಯ ಭಾರತೀಯನಾಗಿ ಜವಾಬ್ದಾರಿ ಹೊರಗಿರಿ. ಇದಾಗಿತ್ತು ಈ ಹೊತ್ತಿನ ಫ್ರೀಡಂ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ನಮಸ್ಕಾರ.